ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕಾಂಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಎಲ್ಲರೂ ಕೂಡ ಈಗ 16ನೇ ಕಂತಿನ ಒಂದು ಜಮಾ ಪ್ರಕ್ರಿಯೆ ಈಗಾಗಲೇ ಇಡೀ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಪ್ರಕ್ರಿಯೆ ಈಗಾಗಲೇ ಶುರು ಆಗಿದೆ ಸ್ನೇಹಿತರೆ. ಆದರೆ ಈಗ ಎಲ್ಲರೂ ಕೂಡ ಕೇಳ್ತಾ ಇರುವಂಥ ಪ್ರಶ್ನೆ ಯಾವಾಗ ಅಂದರೆ ಏನಪ್ಪ ಅಂದರೆ ಅದು 17ನೇ ಕಂತಿನ ಹಣ ಯಾವಾಗ ಬಂದು ತಲುಪ್ತದೆ ವಿತ್ ಡೇಟ್ ಹೇಳಿ ಅನ್ನುವಂಥ ಮಾಹಿತಿಯನ್ನು ಹಲವಾರು ಜನರು ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಕೂಡ ಬಂದಿದೆ. 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ. ಅದರ ಬಗ್ಗೆಯೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸ್ನೇಹಿತರೆ, ಕಳೆದ 4 ತಿಂಗಳು ಆಗಿತ್ತು ಗೃಹಲಕ್ಷ್ಮಿಗೆ ಸಂಬಂಧಿಸಿದಂತೆ ಯಾವುದೇ ಅಪ್ಡೇಟ್ ಕೂಡ ಬಂದಿರಲಿಲ್ಲ, ಅದರ ಜೊತೆಗೆ ಹಣ ಕೂಡ ಬಂದಿರಲಿಲ್ಲ ಸ್ನೇಹಿತರೆ. ಆದರೆ ನಿನ್ನೆಯಿಂದಲೇ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಜಮಾ ಪ್ರಕ್ರಿಯೆ ಶುರು ಆಗಿದೆ ಸ್ನೇಹಿತರೆ. ಅದರಲ್ಲಿ ನಿನ್ನೆ ಒಂದು ಆಲ್ಮೋಸ್ಟ್ ಒಂದು 26ರಿಂದ 27 ಲಕ್ಷವರೆಗೂ ಕೂಡ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ ಸ್ನೇಹಿತರೆ. ಇವತ್ತು ಕೂಡ ಒಂದು 25 ಲಕ್ಷ ಜನರಿಗೆ ಜಮಾ ಆಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಒಂದು 16ನೇ ಕಂತಿನ ಜಮಾ ಪ್ರಕ್ರಿಯೆ ಶುರು ಆದಾಗಿನಿಂದಲೂ ಇನ್ನು ಬರುವಂಥ ಶುಕ್ರವಾರದ ಒಳಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಜಮಾ ಆಗ್ತದೆ ಸ್ನೇಹಿತರೆ. ಆದರೆ ಈಗ ಎಲ್ಲ ಮಹಿಳೆಯರು ಕೂಡ ಕೇಳ್ತಿರುವಂಥ ಪ್ರಶ್ನೆ ಏನಪ್ಪ ಅಂದರೆ 16ನೇ ಕಂತನ್ನು ಹಾಕಲು 4 ತಿಂಗಳು ತೆಗೆದುಕೊಂಡ್ರು ಸ್ನೇಹಿತರೆ. ಆದರೆ ಇದು ಉಳಿದಂಥ 17ನೇ ಕಂತನ್ನು ಹಾಕಲು ಎಷ್ಟು ದಿನ ಟೈಮ್ ತೆಗೆದುಕೊಳ್ತಾರೆ? ಒಂದು ವಾರ ತೆಗೆದುಕೊಳ್ತಾರೆ, 15 ದಿನ ತೆಗೆದುಕೊಳ್ತಾರೆ, ಅಥವಾ ಒಂದು ತಿಂಗಳು ಮತ್ತೆ ಅದನ್ನು ಪುಷ್ ಮಾಡ್ತಾ ಹೋಗ್ತಾರೆ, ಅಂದರೆ ಅದನ್ನು ಲೇಟ್ ಮಾಡ್ತಾ ಹೋಗ್ತಾರೆ ಅಂತ ಹಲವಾರು ಜನ ಮಹಿಳೆಯರು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಸ್ನೇಹಿತರೆ. ಅದಕ್ಕೆ 17ನೇ ಕಂತಿನ ಒಂದು ಬಿಡುಗಡೆಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಅದು ಯಾವಾಗ ಅಂದರೆ 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನೋಂಥ ಡೇಟ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಿನ್ನೆ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ನಿಮಗೆ 16ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಎಲ್ಲರ ಖಾತೆಗೆ ಬಂದ ಮೇಲೆ ನಿಮಗೆ 17ನೇ ಕಂತಿನ ಹಣ ಜಮಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 17ನೇ ಕಂತಿನ ಹಣ ಬಿಡುಗಡೆ ಮಾಡಲು ಅಮೌಂಟನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ನಿನ್ನೆ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಎಲ್ಲ ಅಮೌಂಟ್ ಬಿಡುವುದಾಗಲಿ ಎಲ್ಲವೂ ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈಯಲ್ಲಿ ಹಿಡಿತದಲ್ಲಿ ಇರುವುದರಿಂದ ಇಷ್ಟೊಂದು ರೀತಿಯಾಗಿ ಅವರಿಗೆ ಅವರ ಸಂಪೂರ್ಣ ಅಥಾರಿಟಿಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆ ಇದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಗೆ ಸಂಬಂಧಿಸಿದಂತೆ ಸ್ನೇಹಿತರೆ. ಅದಕ್ಕೋಸ್ಕರ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈಗೆ ಹಣ ಬಂದಂತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರು ಯಾವಾಗ ಬಿಡ್ತಾರಲ್ಲೋ ಅವತ್ತೇ ನಿಮ್ಮ ಎಲ್ಲರ ಖಾತೆಗೆ ಕೂಡ ಹಣ ಬಂದೇ ಬರ್ತದೆ. ಅವರು ಹೇಳಿರುವ ಭರವಸೆಯಾಗಿ ಸಂಪೂರ್ಣವಾಗಿ 16ನೇ ಕಂತಿನ ಹಣ ಬಂದ ಮೇಲೆ ನಿಮಗೆ 17ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕಳಿಸಿದ್ದಾರೆ ಸ್ನೇಹಿತರೆ. ಅವರು ನಿನ್ನೆ ಹೇಳಿರುವ ಹಾಗೆ ನಿನ್ನೆ 16ನೇ ಕಂತಿನ ಒಂದು ಜಮಾ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇದು ಶುಕ್ರವಾರದ ಒಳಗೆ 16ನೇ ಕಂತಿನ ಸಂಪೂರ್ಣ ಹಣ 1,25,ರಿಂದ 27 ಲಕ್ಷ ಜನರವರೆಗೆ ಒಂದು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಶುಕ್ರವಾರದವರೆಗೆ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗ್ತದೆ. ಶನಿವಾರದಿಂದ ಮತ್ತೆ 17ನೇ ಕಂತಿನ ಹಣ ಏನಂದರೆ ಜಮಾ ಪ್ರಕ್ರಿಯೆ ಶುರು ಆಗಬೇಕಾಗಿತ್ತು ಸ್ನೇಹಿತರೆ. ಆದರೆ ಶನಿವಾರ ಒಂದು 2ನೇ ಶನಿವಾರ ಇರೋದರಿಂದ ಅಲ್ಲಿ ಬ್ಯಾಂಕ್ಗಳು ರಜೆ ಇರೋದ್ರಿಂದ ಅವತ್ತು ಯಾವುದೇ ರೀತಿಯಾಗಿ ಬ್ಯಾಂಕಿಂಗ್ ಪ್ರೊಸೆಸ್ಗಳು ನಡೆಯುವುದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಮತ್ತು ರವಿವಾರ ಅವತ್ತು ಕೂಡ ಎಲ್ಲವೂ ಕೂಡ ಯಾವುದೇ ರೀತಿಯಾಗಿ ವರ್ಕ್ಗಳು ಇರುವುದಿಲ್ಲ. ಇನ್ನು ಬರುವಂಥ ಮಾರ್ಚ್ 10 ಸ್ನೇಹಿತರೆ, ಮಾರ್ಚ್ 10 2025 ಸೋಮವಾರದಂದು ನಿಮ್ಮೆಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿಯ 17ನೇ ಕಂತಿನ ಮೊದಲ ಹಂತದ ಒಂದು ಜಮಾ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಮತ್ತು ಸೋಮವಾರ ಮಾರ್ಚ್ 10 ಸೋಮವಾರದಿಂದ ಮಾರ್ಚ್ 15 ಶುಕ್ರವಾರದವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿಯ ಒಂದು 17ನೇ ಕಂತು ಎಲ್ಲರ ಖಾತೆಯು ಕೂಡ ಜಮಾ ಮಾಡ್ತೀವಿ ಅನ್ನುವಂಥ ಒಂದು ಸಂಪೂರ್ಣವಾದಂಥ ಭರವಸೆಯನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದಾಗಿ ಎಲ್ಲ ಮಹಿಳೆಯರಿಗೂ ಕೂಡ ತುಂಬಾ ಖುಷಿ ಪಡುವಂಥ ವಿಚಾರ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 16ನೇ
ಕಂತು ಕೂಡ ಈ ಒಂದು ವಾರದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಜಮಾ ಆಗ್ತಾಯಿದೆ ಸ್ನೇಹಿತರೆ. ಅದರ ಜೊತೆಗೆ ಮತ್ತೆ ಮುಂದಿನ ವಾರದಲ್ಲಿ 17 ಕಂತಿನ 2,000 ರೂಪಾಯಿ ಜಮಾ ಆಗ್ತಾಯಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ 15 ದಿನಗಳ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ 4,000 ರೂಪಾಯಿ ಜಮಾ ಆದಂತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಉಳಿದಂತೆ 18 ಮತ್ತು 19 ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋಂಥ ಮಾಹಿತಿ ಕನ್ಫರ್ಮ್ ಆಗಿ ಬಂದಿಲ್ಲ ಸ್ನೇಹಿತರೆ. ಅದು ಬಂದ ಮೇಲೆ ಬೇಕಾದರೆ ನಮಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಈಗ 17 ಕಂತಿನ ಒಂದು ಬಿಡುಗಡೆಯ ದಿನಾಂಕ, ಅದರ ಪ್ರೊಸೆಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.